ಬದುಕನ್ನು ಪ್ರೀತಿಸುತ್ತಾ ಹೋಗಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಿಮ್ಮನ್ನು ಸ್ವಾಗತಿಸುತ್ತೆ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡ್ತದೆ, ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನ ಹೊಳೆಯುವ ಹಾಗೆ ಮಾಡ್ತದೆ. ಜೀವನದಲ್ಲಿ ಯಾರ ಮನಸ್ಸನ್ನು ಆ ದೇವರ ಮುಂದೆ ನಿಮ್ಮ ಹೆಸರನ್ನ ನೆನೆದು ಕಣ್ಣೀರು ಹಾಕಿಸುವಷ್ಟು ನೋಯಿಸಬೇಡಿ. ಯಾಕಂದ್ರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಖಂಡಿತವಾಗಿಯೂ ಆ ಭಗವಂತನಿಗೆ ಕೇಳಿಸ್ತದೆ. ಇಡೀ ಪ್ರಪಂಚವೇ ನಿನ್ನ ವಿರುದ್ಧ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೊಂದಾಗಿ ಕರ್ನಾಟಕದ ಗಲ್ಲಿ ಗಲ್ಲಿಗೂ ಅಡ್ಡಾಡಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಆ ಇಲಾಖೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾರ್ಥಕತೆ ಕೆಲಸವನ್ನ ಮಾಡಿ ನಿವೃತ್ತಿಗೆ ಕಲಿತಿರ್ತಕ್ಕಂಥ ಶ್ರೀಯುತರು ಇಂದು ನಿವೃತ್ತಿ ಹೊಂದಿ ಸನ್ಮಾನಗೊಳ್ತಾ ಇರುವ ಶಾಂತಮ್ಮನವರು. ದಿನಾಂಕ 1 ಮೇ 1965 ಶಿರಹಟ್ಟಿ ಗ್ರಾಮದ ಪ್ರತಿಷ್ಠಿತ ಮನೆತನವಾಗಿರ್ತಕ್ಕಂಥ ಪಾಟೀಲ್ ಕುಟುಂಬದಲ್ಲಿ ಶ್ರೀಮತಿ ನಾಗಮ್ಮ ಮತ್ತು ಚೊಕ್ಕನಗೌಡರು ಪಾಟೀಲ್ ಅವರ ಉದರದಲ್ಲಿ 4ನೇ ಮಗಳಾಗಿ ಜನಿಸ್ತಾರೆ. 3 ಜನ ಸಹೋದರರು, 4 ಜನ ಸಹೋದರಿಯನ್ನು ಒಳಗೊಂಡಿರ್ತಕ್ಕಂಥ ತುಂಬು ಕುಟುಂಬ ಅವರದ್ದು. ಶಾಂತಮ್ಮನವರ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು ಅವರ ಶಿಸ್ತುಬದ್ಧ ಜೀವನ, ನಾಗಮ್ಮ ತಾಯಿಯ ಪ್ರೀತಿಯ ಆರೈಕೆ, ಹಿರಿಯ ಸಹೋದರ ಸಹೋದರಿಯರಾದ ಅವರ ಜೊತೆಗೂಡಿ ಪ್ರಾಥಮಿಕ ಶಿಕ್ಷಣವನ್ನು ಹೆಬ್ಬಾಳದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಆರಂಭಿಸ್ತಾರೆ. ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಮನೆಯಿಂದಲೇ ಕಲಿಬೇಕು ಅನ್ನಲಿಕ್ಕೆ ಇದು ಒಂದು ಮಾತು ಸಾಕು. ಸದಾ ಪಾದರಸದಂತೆ ಚಟುವಟಿಕೆಯಿಂದ ಕೂಡಿದ್ದ ಇವರು ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದರು. ಬಾಲ್ಯದಿಂದಲೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ಮುಂದೆ ಅದೇ ಊರಿನಲ್ಲಿ ಅನುದಾನಿತ ಶ್ರೀ ಶಿವಯೋಗೀಶ್ವರ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು 1980ರಲ್ಲಿ SSLC ಮುಗಿಸ್ತಾರೆ. ಒಂದು ಮಾತು ಹೇಳ್ಬೇಕಂದ್ರೆ ಆ ವರ್ಷದಲ್ಲಿ ನಾನು ಹುಟ್ಟಿದ್ದೆ. ಬೈಕ್ ಅಪಘಾತದಲ್ಲಿ ಪತಿಯನ್ನು ಕಳ್ಕೊಳ್ತಾರೆ. ಮುಂದೆ ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನು ಅವರ ಹೆಗಲಿಗೆಸಿಕೊಳ್ತಾರೆ. 2004ರಲ್ಲಿ ಅಕ್ಟೋಬರ್ನಲ್ಲಿ ಅನುಕಂಪದ ಆಧಾರದ ಮೇಲೆ DC ಆಫೀಸ್ನ ರಾಯಚೂರಿನಲ್ಲಿ SDA ಆಗಿ ಸರ್ಕಾರಿ ನೌಕರಿಯನ್ನು ಆರಂಭಿಸ್ತಾರೆ. ಭಾರವಾದ ಹೃದಯದಿಂದ ಸಂಸಾರದ ಭಾರವನ್ನು ಹೊತ್ತುಕೊಂಡು ನಂತರ ಸಹಾಯಕ ಆಯುಕ್ತರ ಕಚೇರಿ ಬಳ್ಳಾರಿಗೆ ವರ್ಗಾವಣೆಗೊಂಡು 6 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾರೆ. ಸಾರ್ಥಕವಾದಂಥ ಸೇವೆ. ಪ್ರಥಮ ದರ್ಜೆ ಸಹಾಯಕರಾಗಿ ಪದೋನ್ನತಿ ಹೊಂದಿ ಹರಪನಹಳ್ಳಿ ಸಹಾಯಕ ಆಯುಕ್ತರ ಕಚೇರಿಗೆ ವರ್ಗಾವಣೆಯಾಗಿ 9 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಪದೋನ್ನತಿ ಹೊಂದಿ ರಾಯಚೂರು ಜಿಲ್ಲೆಯ ಶಕ್ತಿನಗರದ ಹತ್ತಿರ ಇರುವ ಶ್ರೀ ಸೂಗೂರೇಶ್ವರ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾಗಿ ವರ್ಗಾವಣೆಗೊಂಡು ಅಲ್ಲಿ ದೇವಸ್ಥಾನದ ಅನೇಕ ಕೆಲಸ ಕಾರ್ಯಗಳನ್ನು ನಿಯಮಾನುಸಾರ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಧಾರ್ಮಿಕ ಒಂದು ನೀತಿ ನಿಯಮಗಳ ಅಡಿಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಸೇವಾ ಮನೋಭಾವನೆಯಿಂದ 2 ವರ್ಷಗಳ ಕಾಲ ಯಾವುದು ನಮ್ಮದಾಗಬೇಕೆಂದು ನಾವು ಬೇಡ್ತೇವೋ ಅದು ನಮ್ಮಿಂದ ದೂರ ಉಳಿತದೆ. ಅದು ವ್ಯಕ್ತಿ ಆದ್ರೂ ಸರಿ, ವಸ್ತು ಆದ್ರೂ ಸರಿ. ಜನ ತಮಗೆ ಬೇಕಾದಾಗ ಮಾತ್ರ ನಿಮ್ಮನ್ನ ನೆನಪು ಮಾಡ್ಕೋತಾರೆ ಅಂತ ಬೇಜಾರಾಗಬೇಡಿ. ಕತ್ತಲು ಕವಿದಾಗಲೇ ತಾನೆ ಜನ ದೀಪವನ್ನು ಹುಡುಕೋದು. ನೀರು ನಿಂತರೆ ಕೊಳೆತು ನಾರ್ತದೆ, ಹರಿದು ಹೋದರೆ ತೊಳೆದು ತಿಳಿಯಾಗ್ತದೆ. ನಮ್ಮ ಜೀವನ ನಿಂತ ನೀರಾಗಬಾರ್ದು, ಅದು ಹರಿಯುವ ಹೊಳೆಯಾಗಬೇಕು. ಕೇಳಿ ಪಡೆಯುವ 100 ಬಹುಮಾನಗಳಿಗಿಂತ ಹೇಳದೆ ಕೇಳದೆ ಬರುವಂತ ಒಂದು ಬಹುಮಾನ ಶ್ರೇಷ್ಠವಾದದು. ಮಾತು ಬಿಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಅವರ ಜೊತೆ ಮಾತಾಡೋಕೆ ಇಷ್ಟವಿಲ್ಲ ಅಂತಲ್ಲ, ನಮ್ಮಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ. ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಆ ಮನದಲ್ಲಿ ಕೊನೆಗೆ ಉಳಿಯೋದು ಮೌನ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ತಿಳಿಯುತ್ತದೆ, ಹೊಟ್ಟೆ ಹಸಿಯುವಾಗ ಅನ್ನದ ಬೆಲೆ ತಿಳಿಯುತ್ತದೆ, ಜೇಬಲ್ಲಿ ಹಣ ಇಲ್ಲ ಎಂದಾಗ ಕೆಲಸದ ಬೆಲೆ ತಿಳಿಯುತ್ತದೆ, ಬೇರೆ ಆದಾಗ ಸಂಬಂಧದ ಬೆಲೆ ತಿಳಿಯುತ್ತದೆ, ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಆತನ ಬೆಲೆ ತಿಳಿಯುತ್ತದೆ. ಇವೆಲ್ಲ ಜೀವನದಲ್ಲಿ ಕೈಜಾರಿ ಹೋಗುವ ಮುನ್ನ ಭದ್ರಪಡಿಸಿಕೊಳ್ಬೇಕು. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡಿಬೇಕಿತ್ತು ಅಂತ. ಅದು ಪ್ರೀತಿಯಾಗ್ಲಿ, ನಂಬಿಕೆಯಾಗ್ಲಿ. ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಗೌರವ ಕೊಡ್ತಾನೆ. ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಗೌರವ ಕೊಡ್ತಾನೆ. ನಂಬಿಕೆ ಸಿಗ್ಬೇಕಾದ್ರೆ ಯೋಗ ಇರಬೇಕು, ನಂಬಿಕೆ ಉಳಿಸಿಕೊಳ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ಕಾಲು ಜಾರುವುದರಿಂದ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರುವುದರಿಂದ ಆಗುವ ಅಪಾಯವೇ ಹೆಚ್ಚು. ಆಗಂತುಕನೊಬ್ಬ ಭಗವಾನ್ ಬುದ್ಧನಲ್ಲಿ ಕೇಳಿದ, ನೀವಿಷ್ಟು ದೊಡ್ಡ ವ್ಯಕ್ತಿಯಾದರೂ ಏಕೆ ಕೆಳಗೆ ಕೂರ್ತೀರಾ ಎಂದು. ಬುದ್ಧನ ಸುಂದರವಾದ ಉತ್ತರ ಹೀಗಿತ್ತು, ಕೆಳಗೆ ಕೂತ ವ್ಯಕ್ತಿ ಎಂದು ಬೀಳುವುದಿಲ್ಲ. ನಿಮ್ಮ ಕಾಲೆಳೆದು ನಿಮ್ಮನ್ನ ಕೆಡವಲು 100 ಜನ ಕಾಯ್ತಿದ್ದಾರೆ ಅಂತ ಭಯಪಡಬೇಡಿ. ನಿಮ್ಮನ್ನು ಕಾಪಾಡಲು ಮೇಲೆ ಕೂತಿರುವನು ಒಬ್ಬ ಸಾಕು. ಅವನ ಮೇಲೆ ನಂಬಿಕೆ ಇಟ್ಟು ಧೈರ್ಯದಿಂದ ಮುಂದೆ
ಸಾಗಿ, ಆತ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಮೌನವೇ ಸಮಾಧಾನ, ಒಂಟಿತನವೇ ಬಹುಮಾನ, ಇಷ್ಟೇ ಜೀವನ. ಶೋಕಿ ಜೀವನ ನಡೆಸಿ ಇನ್ನೊಬ್ಬರನ್ನ ಮರಳು ಮಾಡೋದ್ಕಿಂತ ನಿಯತ್ತಾಗಿ ಧೈರ್ಯ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ತಾತ ಅವರು ಶಿಕ್ಷಕರಾಗಿದ್ದರು. ಅವರು ತುಂಬಾ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿರೋರು, ಪ್ರಾಮಾಣಿಕವಾಗಿರೋರು, ಅಂಥವರ ಗರಡಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು ಇವರು. ಇವರು ಈ ಸಂದರ್ಭದಲ್ಲಿ ಎಂಥ ನಿರ್ಧಾರ ತಗೊಂತಾರೋ, ಎಲ್ಲಿ ಹೇಗೆ ಇವರು ಫ್ಯಾಮಿಲಿನ ನಿಭಾಯಿಸ್ತಾರೋ ಅನ್ನೋ ಆತಂಕದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಇವರು ಗಟ್ಟಿ ಧೈರ್ಯವನ್ನು ಮಾಡಿ ಎಂದೆಂದೂ ಮನೆಯಿಂದ ಹೊರಗೆ ನಡೆದೇ ಇರೋರು, ಗೃಹಿಣಿಯಾಗಿರೋರು. ನಿಜವಾಗ್ಲೂ ಒಬ್ಬ ಗೃಹಿಣಿಯಾಗಿದ್ದವರು ವೃತ್ತಿ ಜೀವನಕ್ಕೆ ಕಾಲಿಡೋದು ಅದೊಂದು ಅಸಾಮಾನ್ಯ ಅಂತಲೇ ಹೇಳ್ಬೋದು. ಅಂತ ನಿರ್ಧಾರವನ್ನು ತಗೊಂಡು ನಿಜವಾಗ್ಲೂ ಇಷ್ಟು ಧೈರ್ಯವಾಗಿ, ನಾನು ಈಗಲೂ ಕೂಡ ನಾವು ವೃತ್ತಿ ಜೀವನದಲ್ಲಿ ಶಿಕ್ಷಕಿಯಾದರೂ ಕೂಡ ಈ ಸಡನ್ನಾಗಿ ಒಂದು ಅನಿಸಿಕೆ ಹೇಳೋ ಅಂದಾಗೆ ನಮಗೂ ಒಂಚೂರು ಸ್ಟೇಜ್ ಫಿಯರ್ ಅನಿಸುತ್ತೆ. ಅಂಥದ್ರಲ್ಲಿ ಇವರು ಗೃಹಿಣಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ರು. ಅಲ್ಲೂ ಕೂಡ ವೃತ್ತಿ ಜೀವನದಲ್ಲಿ ಅವರು ಸುಮ್ಮನೆ ಕೂಡಲಿಲ್ಲ, ಅವ್ರ ಕೈಲಾದಂತಹ ಸೇವೆಯನ್ನು ಮಾಡಿದರು. ಮುಜರಾಯಿ ಇಲಾಖೆಯಲ್ಲಿ ಇವರು ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಅದಂತೂ ನಮಗೆ ಬಹಳ ಖುಷಿ ಹೋಗ್ತದೆ. ಅವರಲ್ಲೇ ಅಕ್ಕ ತಂಗಿಯರನ್ನ ಕಂಡ್ರು. ಹಾಗಾಗಿ ಇವರು ನಿಜವಾಗ್ಲೂ ಇವರು ವೃತ್ತಿ ಜೀವನ ಇದೇ ರೀತಿ ನಿಜವಾಗ್ಲೂ ಈಗಲೂ ಕೂಡ ಅವ್ರು ಎಷ್ಟು ಆಕ್ಟಿವ್ ಅಂದರೆ, ನಾವು ರಜೆ ಬಿಟ್ಟಾಗ ಹೆಬ್ಬಾಳಕ್ಕೆ ಹೋಗ್ತಿದ್ವಿ, ಕೂಡು ಕುಟುಂಬ ನಮ್ಮದು. ಅಲ್ಲಿ ಹೋದಾಗೆ ಏನಾದರೂ ಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಏನೋ ಒಂಥರ ಬಿಕ್ಕವ ಅನಿಸ್ತಿತ್ತು, ಯಾಕೋ ಒಂಥರ ಅನಿಸ್ತೈತಿ ಅಂತ ಹೇಳೋರೆಲ್ಲರೂ. ಅಲ್ಲಿ ಕಾರಣ ಏನಪ್ಪ ಅಂದರೆ, ನಮ್ಮ ಚಿಕ್ಕಮ್ಮರ ಅನುಪಸ್ಥಿತಿ. ಇವ್ರು ಬಂದರು ಅಂದ ತಕ್ಷಣ ಮನೇಲಿ ಒಂಥರ ಗಡಿಬಿಡಿ, ಇನ್ನು ಶಾಂತ ಬಂದ್ಲು ಅಂದರೆ ಮನೆ ಒಂಥರ ಕಳೆ ಕಟ್ಟದಂಗೆ ಆಗೋದು. ಅಂದರೆ ಇವರು ಅಷ್ಟು ಗಡಿಬಿಡಿ ಮಾತಾಡ್ಕೊಂತ ಅಕ್ಕಪಕ್ಕ ಜನರೆಲ್ಲರನ್ನ ಕರ್ಕೊಂತ ಅಷ್ಟು ಚೆನ್ನಾಗಿ ಮಿಂಗಲಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇವರಿಗೆ ನಿಜವಾಗ್ಲೂ ಇಲ್ಲಿ ಬಂದಿರೋರೆಲ್ಲರೂ ನಮ್ಮ ಚಿಕ್ಕಮ್ಮಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ. ಕೋಪದಲ್ಲಿ ಎಂದಿಗೂ ಕೆಟ್ಟ ನುಡಿಗಳನ್ನಾಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದ್ರೆ ಆಡಿದ ಕೆಟ್ಟ ನುಡಿಗಳು ಹಾಗೆಯೇ ಉಳಿದು ಬಿಡ್ತದೆ. ಮನೆ ಎಷ್ಟು ದೊಡ್ಡದಿದೆ ಅನ್ನೋದ್ಕಿಂತ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೇವೆ ಎನ್ನುವುದು ಮುಖ್ಯ. ಶ್ರೀಮಂತನ ಕಾರನ್ನು ಒಬ್ಬ ಬಡವ ಬಾಲಕ ನೋಡ್ತಾ ನಿಂತಿದ್ದ. ಶ್ರೀಮಂತನಿಗೆ ಆ ಬಡವ ಬಾಲಕನನ್ನ ನೋಡಿ ಕರುಣೆಯಿಂದ ಕಾರಿನಲ್ಲಿ ಕೂರಿಸಿಕೊಂಡ. ಬಾಲಕ ಹೇಳ್ತಾನೆ, ನಿಮ್ಮ ಕಾರು ತುಂಬಾ ಚೆನ್ನಾಗಿದೆ. ಶ್ರೀಮಂತ ಹೇಳ್ತಾನೆ, ಗೊತ್ತು, ಇದನ್ನು ನನ್ನ ಅಣ್ಣ ಗಿಫ್ಟ್ ಕೊಟ್ಟಿದ್ದಾನೆ. ನಿಮ್ಮ ಅಣ್ಣ ತುಂಬಾ ಒಳ್ಳೆಯವರು, ನಂಗೆ ಗೊತ್ತು ನೀನೇನು ಯೋಚಿಸ್ತಿದ್ಯಾ ಅಂತ. ನಿಂಗೂ ಈ ತರದ ಕಾರ್ ಬೇಕು ಅಂತ ಅನ್ನೋ ಆಸೆ ಅಲ್ವಾ? ಬಾಲಕ ಹೇಳ್ತಾನೆ, ಇಲ್ಲ, ನಂಗೂ ನಿಮ್ಮ ಅಣ್ಣನ ತರ ಆಗೋ ಆಸೆ. ಯಾಕಂದ್ರೆ ನಂಗೂ ತಮ್ಮ ಹಾಗೂ ತಂಗಿ ಇದ್ದಾರೆ. ಯೋಚನೆ ಯಾವಾಗಲೂ ಎತ್ತರವಾಗಿರ್ಬೇಕು, ಆಸೆ ಇರಬಾರ್ದು. ಯಾರೊಬ್ಬರ ನಂಬಿಕೆಯನ್ನು ಮುರಿಯುವ ಮೊದಲು ನೆನಪಿಡಿ, ಒಂದು ದಿನ ನೀವು ಅದೇ ಪರಿಸ್ಥಿತಿಯನ್ನ ಎದುರಿಸಬೇಕಾಗ್ತದೆ. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನು ಪ್ರೀತಿಸಿ, ಮತ್ತು ಆ ಸಂಬಂಧ ನಿಮ್ಮನ್ನ ಎಂದಿಗೂ ನೋಯಿಸುವುದಿಲ್ಲ. ಯಾರು ಪರರ ಆನಂದವನ್ನು ನೋಡಿ ಖುಷಿ ಪಡ್ತಾರೋ ಅವರೇ ನಿಜವಾದ ಹೃದಯ ಶ್ರೀಮಂತರು. ಹಿಂದೆ ನಿಂತು ಆಡಿಕೊಳ್ಳುವವರಿಗೆ ಭಯ ಜಾಸ್ತಿ, ಮುಂದೆ ನಿಂತು ಮಾತಾಡುವವರಿಗೆ ಭರವಸೆ ಜಾಸ್ತಿ. ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ, ಆದರೆ ಉತ್ತಮವಾದುದನ್ನು ಮಾತ್ರ ಆರಿಸಿಕೊಳ್ಳಿ. ಹೆಗಲ ಮೇಲೆ ಹೊತ್ತ ಜವಾಬ್ದಾರಿ ಮೆದುಳನ್ನು ಹೊಕ್ಕಾಗ ಅಲ್ರಾಮ್ ಅವಶ್ಯಕತೆ ಇರೋದಿಲ್ಲ. ಜವಾಬ್ದಾರಿಯೇ ನಮ್ಮನ್ನ ಎಚ್ಚರಿಸ್ತದೆ. ಒಂಟಿ ಆದಷ್ಟು ಗಟ್ಟಿಯಾಗ್ತೇವೆ, ಮೌನವಿದ್ದಷ್ಟು ಯೋಚನೆ ಮಾಡ್ತೇವೆ. ನಮ್ಮವರು ಯಾರು ನಮ್ಮ ಜೊತೆ ಇಲ್ಲದಿದ್ದಾಗ ನಿಜವಾದ ಬದುಕಲು ಪ್ರಾರಂಭಿಸ್ತೇವೆ. ಕೆಲವು ವಿಷಯಗಳನ್ನು ಹೇಳದೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಎಲ್ಲಾ ವಿಷಯಗಳನ್ನು ಎಲ್ಲರಿಗೂ ಎಲ್ಲಾ ಸಂದರ್ಭದಲ್ಲಿಯೂ ಹೇಳಲಾಗುವುದಿಲ್ಲ. ನಿಸ್ವಾರ್ಥದಿಂದ ಇನ್ನೊಬ್ಬರಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ದೇ ಆದ್ರೆ, ನಿಮಗಾಗಿ ನೀವು ಪ್ರಾರ್ಥಿಸದಿದ್ರೂ ಕೂಡ ಭಗವಂತ ನೀವು ಕೇಳುವುದಕ್ಕಿಂತ ಮೊದಲೇ ನೀಡಿರ್ತಾನೆ. ಎಲ್ಲ ನನ್ನವರೇ ಎಂದುಕೊಂಡು ಹೋದೆ, ಆದ್ರೆ ಕಾಲವೇ ತಿಳಿಸಿತು, ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನ ಯಾರು ಹುಡ್ಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರು ಎಂದು. ಎಷ್ಟೇ ಬೆಲೆ ಬಾಳುವ ದೊಡ್ಡ ಬಂಗಲೆಯಲ್ಲಿದ್ದರು, ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದ್ರು, ಎಷ್ಟೇ ಬೆಲೆ ಬಾಳುವ ಮೆತ್ತಗಿನ ಹಾಸಿಗೆ ಮೇಲೆ ಮಲಗಿದ್ರು, ಇದುವೇ ಕೊನೆಗಾಲದ ಹಾಸಿಗೆ. ಎಲ್ಲಾ ಸಂಬಂಧಗಳನ್ನು ಒಂದು ಮಾಡುವ ಹಾಗೂ ಒಂದಿರುವ ಸಂಬಂಧಗಳನ್ನ ಹಾಳು ಮಾಡುವ ಪ್ರಪಂಚದ ಏಕೈಕ ವಸ್ತು ಅಂದ್ರೆ ಅದು ದುಡ್ಡು. ಯಾರನ್ ಬೇಕಾದ್ರೂ ನಂಬೋಣ, ಆದ್ರೆ ಒಳಗೊಂದು ಹೊರಗೊಂದು ಅನ್ನೋ ಹಾಗೆ ಇರೋರನ್ನ ಯಾವತ್ತು ಬಹಳಷ್ಟು ನೆಮ್ಮದಿ ಮತ್ತು ಸುಖ ಶಾಂತಿಯಿಂದ ಜೀವನ ನಡೆಸ್ತಾ ಇದ್ರು. ಜೊತೆಗೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅವರು ಎಲ್ಲ ರಂಗದಲ್ಲಿ ಬೆಳೀತಾ ಇದ್ದರು. ಮಂಜುಳಾ ಮೇಡಮ್ ಅದರ ಜೊತೆಗೆ ಶ್ರೀಲತಾ ಮೇಡಮ್ ಎಲ್ಲರೂ ಹೇಳಿದರು. ಒಂದು ಸಿಡಿಲಾಘಾತವಾಯಿತು 2002ರಲ್ಲಿ. ಅಂದರೆ ಅವರ ಪತಿಯನ್ನು ಕಳೆದುಕೊಂಡು ಅವರು ಏನು ಮಾಡಿದರು ಅಂದರೆ ಸಂಸಾರದ ಲೋಗವನ್ನು ಅವರ ಹೆಗಲಿಗೇರಿಸಿಕೊಂಡರು. ನಂತರ ಅವರು ಅನುಕಂಪ ಆಧಾರದಲ್ಲಿ ಮೈಸೂರಿನಲ್ಲಿ ಏನು ಅಂದರೆ ಅದು
ಮುದ್ರಾಯಿ ಇಲಾಖೆಯಲ್ಲಿ ನೌಕರಿ ಮಾಡಿ ಅಂದರೆ ಆ ಭಗವಂತನ ಒಂದು ಕೃಪೆ ಇತ್ತು ಅಂತ ಕಾಣಿಸ್ತು. ನೀನು ಯಾವುದೇ ಇಲಾಖೆಗೆ ಹೋಗಬೇಡಮ್ಮ, ನನ್ನ ಸೇವೆ ಮಾಡಲಿಕ್ಕೋಸ್ಕರ ನೀನು ನಮ್ಮ ಇಲಾಖೆಗೆ ಬಾ. ಅವರು ನಮ್ಮ ಮಾವನವರು ಮಾಡ್ತಿದ್ದು ಸಮಾಜ ಕಲ್ಯಾಣ ಇಲಾಖೆ, ಆದರೆ ಇವ್ರು ಮಾಡ್ತಾ ಇದ್ದದ್ದು ಮುಜರಾಯಿ ಇಲಾಖೆ. ಅಂದರೆ ಭಗವಂತನ ಒಂದು ಕೃಪೆ ಇತ್ತು. ಏನಪ್ಪ ಅಂದರೆ ನೀನು ಬೇರೆ ಇಲಾಖೆಗೆ ಹೋಗಬೇಡ, ನನ್ನ ಸೇವೆ ಮಾಡಲಿಕ್ಕೋಸ್ಕರ ನಮ್ಮ ಇಲಾಖೆಗೆ ಬಾ ಅಂತಂದೇಳಿ ಮುಜರಾಯಿ ಇಲಾಖೆಯಲ್ಲಿ ಅವರು ನೌಕರಿಗೆ ಸೇರಿಬಿಟ್ಟು ವಿವಿಧ ಹಂತಗಳಲ್ಲಿ ಅವರು ಸಿಹಿಯಾಗಿ ಮುನ್ನಡೆಯಲ್ಲಿ ಅವರ ಆಯುಷ್ಯದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಲವಲವಿಕೆಯ ದಿನಗಳು ಮುಂದಾಗಲಿ ಎನ್ನುವಂಥ ಆಶಾ ಮನೋಭಾವ ಇಟ್ಕೊಂಡು ಅವರ ಕುಟುಂಬ, ಅವರ ಮಗಳು ಜಯಶ್ರೀ ಎಲ್ಲ ಬಂಧುಗಳು, ಅವರ ಮಕ್ಕಳಾದಿಯಾಗಿ ಎಲ್ಲ ಮೊಮ್ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇಂಥ ಒಂದು ಸುಂದರವಾಗಿರುವಂತಹ ಕ್ಷಣಗಳನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ.